ಹೇಗೆಲ್ಲ ಸಾಂಬಾರು ಪುಡಿ ನಾವು ಪ್ರಿಪೇರ್ ಮಾಡ್ಕೊತೀವಿ ಅಂತ ಹೇಳೋದಕ್ಕೆ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಸಾಂಬಾರು ಪುಡಿ ಮಾಡ್ಕೊತಾರೆ. ಆದರೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ನ ನಾವು ಹಾಕ್ತೀವಿ, ಯಾವ್ಯಾವ್ದನ್ನ ಸ್ಕಿಪ್ ಮಾಡ್ತೀವಿ ಅನ್ನೋದನ್ನ ಶೇರ್ ಮಾಡಬೇಕು ಅನ್ನೋದು ಒಂದು ಉದ್ದೇಶ ಅಷ್ಟೇ. ಒಂದು ವರ್ಷಕ್ಕಾಗೋಷ್ಟು ಸಾಂಬಾರು ಪುಡಿನ ಹೇಗೆ ಮಾಡ್ಕೊಳ್ಳೋದು ಅಂದರೆ, ಇಲ್ಲಿ ನಮ್ಮ ಮನೆಗೆ ನಾನು 3 kg ಅಷ್ಟು ಧನಿಯಾ ತಗೊಂಡಿದ್ದೀನಿ. ಮನೆಯಲ್ಲಿ 5-6 ಜನ ಇದ್ದಾರೆ ಅಂತ ಅಂದರೆ ಇಷ್ಟು ಬೇಕಾಗುತ್ತೆ ವರ್ಷಕ್ಕೆ. 3 kg ಧನಿಯಾನ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ಒಂದು ಬಾಣಲೆನಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಯಾವ ರೀತಿ ಅಂದರೆ ಒಂದು ಅರೋಮಾ ಬರುತ್ತೆ, ಧನಿಯಾದು ಘಮ ಘಮ ಅನ್ನೋ ಸ್ಮೆಲ್ಲು. ಅದಕ್ಕೂ ಗೊತ್ತಾಗಲಿಲ್ಲ ಅಂದರೆ ಸ್ವಲ್ಪ ಚಟ ಅನ್ನೋ ಸೌಂಡ್ ಆಗುತ್ತೆ, ಅಷ್ಟು ಹುರ್ಕೊಂಡ್ರೆ ಸಾಕು. ಆದಷ್ಟು ಲೋ ಫ್ಲೇಮ್ನಲ್ಲೇ ಹುರ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು. ಯಾಕಂದರೆ ಲೋ ಫ್ಲೇಮ್ನಲ್ಲಿ ಹುರಿದಷ್ಟು ಸಾಂಬಾರು ಪುಡಿ ತುಂಬ ಚೆನ್ನಾಗಾಗುತ್ತೆ. ಧನಿಯಾ ಹುರಿದಿದ್ದಾಯಿತು. ಧನಿಯಾ ಹುರಿದಿದ್ಮೇಲೆ 1 kg ಅಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಜೀರಿಗೆನೂ ಸ್ವಲ್ಪ ಹಾಕ್ಕೊಂಡು ಹುರ್ಕೋಬೇಕು. ಅದು ಅಷ್ಟೇ ಒಂದು ಸ್ಮೆಲ್ ಬಂದು ಚಟ ಅಂತ ಸೌಂಡ್ ಆಗ್ತಿದ್ದ ಹಾಗೆ ಅದನ್ನು ಕೂಡ ತೆಗೆದಿಟ್ಕೋಬೇಕು. ಇಲ್ಲಿ ಅರ್ಧ ಹುರಿದು ಹಾಕೊಂಡ್ರೆ ಇನ್ನರ್ಧ ಹಸಿದು ಹಾಕೊಂಡ್ರೆ ಒಳ್ಳೇದು. ಮನೆಯಲ್ಲಿ ಮಕ್ಕಳಿದ್ದಾರೆ ಅಂದ್ರೆ ಈ ತರ ಕಿತಾಪತಿ ಎಲ್ಲ ಆಗ್ತಾ ಇರುತ್ತೆ. ಅದ್ರ ಮಧ್ಯೆ ಹುಷಾರಾಗಿ ನಾವು ಮಾಡ್ಕೊಳ್ಳೋ ಕೆಲಸನೂ ಮಾಡ್ಕೋಬೇಕಲ್ವಾ. ಈಗ ಜೀರಿಗೆನೂ ಕೂಡ ಹುರಿದಿದ್ದಾಗಿದೆ. ಒಂದ್ ಕಡೆ ಅದನ್ನ ಎತ್ತಿಟ್ಕೊಂತಾ ಇದ್ದೀನಿ. ನನಗೆ ಜಾಸ್ತಿ ಕ್ವಾಂಟಿಟಿ ಜೀರಿಗೆ ಇದ್ದಿದ್ರಿಂದ ಅಂದ್ರೆ 1 kg ಅಷ್ಟು ಜೀರಿಗೆ ಹುರಿಯೋದ್ರಿಂದ 2 ಸರಿ ಅದನ್ನ ಹುರ್ಕೊಂಡಿದ್ದಾಯ್ತು. ಈಗ ತಗೊಂತಾ ಇರೋದು ಉದ್ದಿನ ಬೇಳೆ. 3 kg ಪ್ರಮಾಣದಲ್ಲಿ ಮಾಡ್ತಾ ಇದೀವಿ ಅಂದ್ರೆ ಎಲ್ಲಾ ಕಾಳುಗಳನ್ನು ಎಲ್ಲಾ ಬೇಳೆಗಳನ್ನು ಅರ್ಧ kg ಹಾಕೊಂತಾ ಇದ್ದೀನಿ. ಇಲ್ಲಿ ನಾನು ಉದ್ದಿನ ಬೇಳೆನ ತಗೊಂಡು ಅದನ್ನು ಕೂಡ ಕೆಂಪಗೆ ಆಗೋ ರೀತಿ ಹುರ್ಕೋತಾ ಇದ್ದೀನಿ. ಆ ಉದ್ದಿನ ಬೇಳೆ ಬಣ್ಣ ಚೇಂಜ್ ಆಗ್ತಿದ್ದಾಗೆ ಅದನ್ನು ಒಂದು ಕಡೆ ಎತ್ತಿಟ್ಕೋತಾ ಇದ್ದೀನಿ. ಧನಿಯಾ ಬೀಜ ಹುರಿದ್ಮೇಲೆ ಸ್ವಲ್ಪ ಹಾರ್ಕೋಬೇಕದು. ಅದ್ರ ಮೇಲೇನೆ ಬಿಸಿ ಹಾಕೋದ್ರಿಂದ ಸ್ವಲ್ಪ ತೇವಾಂಶ ಇದ್ದಂಗೆ ಅನ್ಸುತ್ತೆ ತಳದಲ್ಲಿ. ಹಾಗಾಗಿ ಧನಿಯಾನ ಸಪ್ರೇಟ್ ಆಗಿ ಇಟ್ಕೊಂಡು ಇನ್ನು ಬೇರೆ ಇಂಗ್ರೀಡಿಯೆಂಟ್ಸ್ನೆಲ್ಲ ಒಂದು ಸಪ್ರೇಟ್ ಆಗಿರುವಂತಹ ವೆಸಲ್ಗೆ ಹಾಕೊತಾ ಇದ್ದೀನಿ. ಈಗ ತೊಗೊಂಡಿರೋದು ಕಡಲೆಬೇಳೆನ ಒಂದು ಅರ್ಧ kg ಸ್ವಲ್ಪ ತೊಗೊಂಡಿದ್ದೀನಿ. ಯಾಕಂದರೆ ಮತ್ತೆ ಕಡಲೆಕಾಳನ್ನು ಕೂಡ ತೊಗೊಳೋದಿದೆ. ಕಡಲೆಬೇಳೆ ಕಡಲೆಕಾಳು ಎರಡೂ ಇದ್ದಿದ್ದರಿಂದ ಎರಡನ್ನೂ ಸ್ವಲ್ಪ ಹಾಕೊಂಡು ಹುರ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಯಾವುದಾದ್ರೂ ಒಂದಿದೆ ಇವೆರಡರಲ್ಲಿ ಅಂತ ಅಂದರೆ ಅದನ್ನೇ ಅರ್ಧ kg ಅಷ್ಟು ತೊಗೋಬೋದು. ಕಡಲೆಕಾಳು ಕೂಡ ಈ ರೀತಿಯಾಗಿ ಬಾಯಿ ಬಿಟ್ಟು ಈ ರೀತಿ ಆಗಿರುತ್ತೆ. ಅಷ್ಟು ಹುರ್ಕೊಂಡು ಸೈಡಿಗೆ ಎತ್ತಿಟ್ಕೋತಾ ಇದ್ದೀನಿ. ನಂತರ ನಾನು ತೊಗೊಂಡಿರೋವಂಥದ್ದು ಮೆಂತ್ಯೆಯನ್ನು ಅಷ್ಟೇನೆ ಚೆನ್ನಾಗಿ ಹುರ್ಕೋಬೇಕು. ಅದು ಬಣ್ಣ ಬದಲಾದ್ಮೇಲೆ ಚಟ ಅಂತ ಸೌಂಡ್ ಬರುತ್ತೆ. ಅದನ್ನು ಕೂಡ ಒಂದು ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ. ಇಲ್ಲಿ ಮೆಂತ್ಯವನ್ನು ನಾವು 200 ಗ್ರಾಮ್ ಅಷ್ಟು ತಗೊಂಡಿದ್ದೀನಿ. ಹಾಗೆ ಮೆಣಸನ್ನು ಕೂಡ 200 ಗ್ರಾಮ್ ಅಷ್ಟು ತಗೊಂಡಿದ್ದೀನಿ. ಮೆಣಸನ್ನು ಕೂಡ ಈ ರೀತಿಯಾಗಿ ಲೋ ಫ್ಲೇಮ್ನಲ್ಲಿ ಹುರ್ಕೋಬೇಕು. ಮೆಣಸಂತೂ ಏನೂ ಚಟ ಅನ್ನೋ ಸೌಂಡ್ ಏನೂ ಬರಲ್ಲ. ನೋಡಿಕೊಂಡು ಅದನ್ನು ಸ್ವಲ್ಪ ಹೊತ್ತು ಹುರ್ಕೊಂಡು ಎತ್ತಿಟ್ಕೋಬೇಕಾಗುತ್ತೆ. ಯಾಕಂದರೆ ಕಪ್ಪಾಗೋದು ಕೂಡ ಗೊತ್ತಾಗಲ್ಲ, ಮೊದಲೇ ಕಪ್ಪಿರುತ್ತಲ್ವ. ಹಾಗಾಗಿ ನಾನು ಗಸಗಸೆನೂ ಕೂಡ 200 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ಆದಷ್ಟು ಗಸಗಸೆ ಬೇಗ ಕಪ್ಪತ್ತೋದ್ರಿಂದ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಹುರ್ಕೋಬೇಕು. ಹಾಗೆ ಅದ್ರ ಚಟ ಅಂತ ಸೌಂಡ್ ಬರ್ತಿದ್ದ ಹಾಗೆ ಅದನ್ನು ಎತ್ತಿಟ್ಕೋಬೇಕು. ಸ್ವಲ್ಪನೂ ಲೇಟ್ ಮಾಡಬಾರ್ದು, ಇಲ್ಲಾಂದರೆ ಸೀದೆ ಹೋಗ್ಬಿಡುತ್ತದು. ಚಕ್ಕೆ ಲವಂಗ ಎರಡೂ ಸೇರಿ 200 ಗ್ರಾಮು, 100 ಗ್ರಾಮ್ ಚಕ್ಕೆ 100 ಗ್ರಾಮ್ ಲವಂಗ ತೊಗೊಂಡಿದ್ದೀನಿ. ಸ್ವಲ್ಪ ಬಿಸಿ ಮಾಡಿ ಹಾಕೊಂಡ್ರೆ ಸಾಕು. ಮತ್ತೆ ಇಲ್ಲಿ ತಗೊಂತಾ ಇರೋದು ನಾನು ಹೆಸರು ಕಾಳು. ನೀವು ಹೆಸರು ಬೇಳೆನೂ ಕೂಡ ಯೂಸ್ ಮಾಡ್ಕೋಬಹುದು. ಹೆಸರು ಕಾಳು ಅರ್ಧ kg ಅಷ್ಟು ತಗೊಂತಾ ಇದ್ದೀನಿ. ಸ್ವಲ್ಪ ಹೆಚ್ಚಿಗೆ ಹಾಕೊಂಡ್ರೆ ಸಾಂಬಾರು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಕೆಲವು ಕಡೆ ಸಾಂಬಾರಿಗೆ ಹೆಸರು ಕಾಳನ್ನ ಸ್ವಲ್ಪ ಅವಾಯ್ಡ್ ಮಾಡ್ತಾರೆ, ಯಾಕಂದ್ರೆ ಸಾಂಬಾರು ಬೇಗ ಹಾಳಾಗತ್ತೆ ಅಂತ ಹೇಳಿ. ಒಂದು ದಿನದ ಮಟ್ಟಿಗೆ ಸಾಂಬಾರ್ ಮಾಡ್ಕೊಳ್ಳೋದಾದ್ರೆ ಹೆಸರು ಕಾಳು 3/4 kg ತಗೊಳ್ಳೋದ್ರಿಂದ ಸಾಂಬಾರ್ ಟೇಸ್ಟಿ ಆಗಿರುತ್ತೆ. ಹಾಗೆ ಇಲ್ಲಿ ನಾನು ಬಾಳೆ ಮಗ್ಗು ಮರಾಠಿ ಮಗ್ಗನ್ನ ತಗೊಂಡಿದ್ದೀನಿ. ಜಾಕಾಯಿ ಚಿಕ್ಕದ್ರ ಇರೋದ್ರಿಂದ 3 ಜಾಕಾಯಿನ 3 kg ಆಗುವಷ್ಟು ತಗೊಂಡಿದ್ದೀನಿ. ಈ ಎಲ್ಲವನ್ನು ಸ್ವಲ್ಪ ಬಿಸಿ ಮಾಡಿ ಹಾಕೊಂಡ್ರೆ ಸಾಕು. ಇಲ್ಲಿ ನಾನು 200 ಗ್ರಾಮ್ ಅಷ್ಟು ಸಾಸಿವೆ ತಗೊಂಡಿದ್ದೀನಿ. ಸಾಸಿವೆಯನ್ನು ಹುರಿದು ಹಾಕೋಬೇಕು. ನಂತರ ತಗೊಂತಾ ಇರೋದು ಮನೆಯಲ್ಲೇ ಬೆಳೆದಿರುವಂತಹ ತೊಗರಿಬೇಳೆ 3/4 kg ಅಷ್ಟು ತಗೊಂಡಿದ್ದೀನಿ. ಬೇಳೆಗಳನ್ನ ತಗೊಂಡಾಗ ಆದಷ್ಟು ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡು ಹುರ್ಕೋಬೇಕು, ಇಲ್ಲಾಂದ್ರೆ ತಳ ಕಚ್ಚುವಂತ ಚಾನ್ಸಸ್ ಇರುತ್ತೆ. ಇಷ್ಟೆಲ್ಲ ಆದ್ಮೇಲೆ ಅಕ್ಕಿಯನ್ನು ಕೂಡ ತಗೊಂತಾ ಇದ್ದೀನಿ. ಅಕ್ಕಿ ಅರ್ಧ kg ಅಷ್ಟು ಅಕ್ಕಿ ತಗೊಂಡಿದ್ದೀನಿ. ಅಕ್ಕಿ ಯಾಕೆ ಹಾಕ್ಬೇಕಪ್ಪ ಅಂತ ಅಂದರೆ ಅಕ್ಕಿ ಹಾಕೋದ್ರಿಂದ ಸಾಂಬಾರ್ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ, ಹಾಗೆ ರುಚಿನೂ ಕೂಡ ಹೆಚ್ಚಾಗುತ್ತೆ. ಆದಷ್ಟು ಅಕ್ಕಿ ಹುರಿಬೇಕಾದ್ರೆ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಕೆಂಪಗೆ ಆಗೋ ರೀತಿ ಹುರ್ಕೋಬೇಕು. ನಂತರ ಅರಿಶಿನದ ಕೊಂಬು ತಗೊಂಡಿದ್ದೀನಿ. ಈಗ ಸಣ್ಣ ಪೀಸ್ ಮಾಡಿ ಹಾಕೋಬೇಕು, ಬೇಗ ಸೀದೋಗ್ಬಿಡುತ್ತೆ ಅರಿಶಿನ. ಹಾಗಾಗಿ ಸ್ವಲ್ಪನೇ ಹಾಕೊಂಡು ಹುರ್ಕೋತಾ ಇದ್ದೀನಿ. ಅರಿಶಿನ ಎಷ್ಟು ತಗೊಂಡಿದ್ದೀನಿ ಅಂತ ಅಂದರೆ 3/4 kg ಅಷ್ಟು ತಗೊಂಡಿದ್ದೀನಿ. ಯಾಕಂದರೆ ಸಾಂಬಾರ್ ಪೌಡರ್ ಚೆನ್ನಾಗಿ ಕಲರ್ ಬರಲಿ ಅಂತ ಹೇಳಿ. ಅದಲ್ಲದೆ ಸಾಂಬಾರ್ ಪುಡಿ ಬೇಗ ಹಾಳಾಗೋದಿಲ್ಲ, ಹುಳ ಆಗೋದಿಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೀನಿ. ಈಗ ನಾನು ತಗೊಂಡಿರೋದು ಮನೆಯಲ್ಲೇ ಬೆಳೆದಿರುವಂತಹ ಬ್ಯಾಡಗಿ ಮೆಣಸಿನ್ಕಾಯಿ ಅರ್ಧ kg, ಹಾಗೆ ಗುಂಟೂರು ಮೆಣಸಿನ್ಕಾಯಿ ಅರ್ಧ kg, ಖಾರದ ಮೆಣಸಿನ್ಕಾಯಿ 1 kg. ಮೆಣಸಿನ್ಕಾಯಿ ಹುರಿಬೇಕಾದ್ರೆ ಹರಳೆಣ್ಣೆ 2 ಹನಿ ಹಾಕೊಳ್ಳೋದ್ರಿಂದ ಘಾಟ್ ಆಗೋದಿಲ್ಲ.
ಹಸಿ ಕರಿಬೇವನ್ನು ಕೂಡ ಚೆನ್ನಾಗಿ ರೋಸ್ಟ್ ಮಾಡಿ ಹಾಕೊಂತಾ ಇರೋದು. ಹುರಿದಿದ್ದೆಲ್ಲ ಆದ್ಮೇಲೆ ಒಂದಿನ ಪೂರ್ತಿ ಬಿಸಿಲಲ್ಲಿ ಹಾಕೋದ್ರಿಂದ ಪುಡಿ ಎಲ್ಲ ಗೂಡಾಗೋದಿಲ್ಲ ಅಂತ ಹೇಳ್ತೀವಿ. ನಾವು ಒಂದಿನ ಹುರಿದಿರೋ ಅಂತ ಎಲ್ಲಾ ಐಟಮ್ಸ್ ಮಿಕ್ಸ್ ಮಾಡಿ ನಂತರ ಅದನ್ನ ಬಿಸಿಲಿಗೆ ಹಾಕಿ ಆಮೇಲೆ ಪುಡಿ ಮಾಡಿಸಿರೋದು. ನಾನು ಮೊದಲೇ ಹೇಳ್ದಾಗೆ ಹೌದು, ನಾವು ಹೇಗೆಲ್ಲ ಪುಡಿ ಮಾಡ್ತೀವಿ ಅಂತಾನು ತಿಳಿಸ್ಕೊಡ್ಬೇಕು. ಹಾಗೆ ನಾವು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಯಾರಾದರೂ ಹಾಕದೇ ಇದ್ರೆ ಕೆಲವನ್ನ ಏನಕ್ಕೆ ಹಾಕಲ್ಲ ಅಂತ ಹೇಳಿ ಅದನ್ನ ಕಮೆಂಟ್ ಮಾಡಿ. ನೀವೇನಾದ್ರೂ ಎಕ್ಸ್ಟ್ರಾ ಯಾವ್ದಾದ್ರು ಆಡ್ ಮಾಡೋದಾದ್ರೆ ಅದನ್ನೂ ಕೂಡ ಏನಕ್ಕೆ ಹಾಕ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಹೇಳಿ. ಇಂಥ ಒಳ್ಳೆ ಪ್ಲಾಟ್ಫಾರ್ಮ್ನ ನಾವು ಬೆಸ್ಟ್ ಆಗಿ ಯುಟಿಲೈಸ್ ಮಾಡ್ಕೊಂಡಂಗೆ ಆಗುತ್ತೆ ಅಂತ ಹೇಳ್ತಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಏನಾದರೂ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ತರದ್ದೇ ಒಂದಷ್ಟು ಲಾಗ್ಸ್ ರೆಸಿಪೀಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರ್ತೀನಿ. ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಬಾಯ್.